ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಇದೊಂದು ವಿಶೇಷ ಸಂಚಿಕೆ. ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂಥ ಒಂದು ದಿನ ಇವತ್ತು. ಯಾಕೆಂದರೆ ಕನ್ನಡದ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರ ಬಿಡುಗಡೆಯ ಹೊಸ್ತಿಲಿನಲ್ಲಿದೆ. ಕನ್ನಡಿಗರು ನಮ್ಮ ಎಲ್ಲೆಯನ್ನು ಮೀರಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದು, ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಆ ಒಂದು ಪರಂಪರೆಯನ್ನು ಯಶ್ ಅವರು ದೊಡ್ಡ ರೀತಿಯಲ್ಲಿ ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ತಾ ಇದ್ದಾರೆ. ಅಂಥದ್ದೊಂದು ಕೆಲಸವನ್ನು ಮಾಡಿದಾಗ ಅವರ ಬೆನ್ನು ತಟ್ಟೋದು, ಒಂದು ಪ್ರೋತ್ಸಾಹದ ಮಾತುಗಳನ್ನು ಆಡೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಟಾಕ್ಸಿಕ್ ಚಿತ್ರದ ಟೀಸರ್ ಹಾಗೂ ಟ್ರೈಲರ್ ಬಿಡುಗಡೆಯಾಗಿ ಸಾಕಷ್ಟು ವಾದ ವಿವಾದಗಳಿಗೆ ಕಾರಣ ಆಯಿತು, ಟ್ರೋಲಿಂಗಿಗೆ ಕಾರಣ ಆಯಿತು. ಅದರ ಪರ ವಿರೋಧ ಬೇಕಾದಷ್ಟು ಚರ್ಚೆಗಳು ಇವತ್ತಿಗೂ ನಡೀತಾ ಇದೆ. ಅದನ್ನೇ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಸಂಚಿಕೆಗಳನ್ನು ಮಾಡಿ ಬಿಡ್ತಾ ಇದ್ದಾರೆ. ಅವೆಲ್ಲವೂ ಒಂದು ಕಡೆಗಿರಲಿ. ಕಳೆದ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ಒಂದು ವಾಹಿನಿ ಇಂಡಿಯಾ ಟಿವಿಯಲ್ಲಿ ರಜತ್ ಶರ್ಮಾ ಅವರು ನಡೆಸಿಕೊಡುವ ಒಂದು ಜನಪ್ರಿಯವಾದ ಕಾರ್ಯಕ್ರಮ ಆಪ್ಕಿ ಅದಾಲತ್. ಆ ಒಂದು ಕಾರ್ಯಕ್ರಮದಲ್ಲಿ ಯಶ್ ಅವರನ್ನು 1 ಗಂಟೆ ಕಾಲ ಸಂದರ್ಶನವನ್ನು ಮಾಡಿದ್ದಾರೆ. ಅದು ವಿಶ್ವವ್ಯಾಪಿಯಾಗಿ ಇವತ್ತು ಚರ್ಚೆಯಲ್ಲಿ ಇರುವಂಥ ಒಂದು ಸಂದರ್ಶನ. ಅನೇಕರು ಅಂದ್ಕೊಂಡಿದ್ದಾರೆ ಆಪ್ಕಿ ಅದಾಲತ್ನಲ್ಲಿ ಕನ್ನಡಿಗರೊಬ್ಬರನ್ನು ಕರೆಸಿ ಮಾತಾಡೋದಕ್ಕೆ ಟಾಕ್ಸಿಕ್ ಸಿನಿಮಾ ಕಾರಣ ಆಯಿತು ಅಂತ. ಖಂಡಿತವಾಗಿಯೂ ಅಲ್ಲ. ಯಾಕೆಂದರೆ ಟಾಕ್ಸಿಕ್ ಸಿನಿಮಾದ ಟೀಸರ್ ಹಾಗೂ ಟ್ರೈಲರ್ ಬಿಡುಗಡೆಯಾಗಿ ಸಾಕಷ್ಟು ಸಮಯವೇ ಆಗಿದೆ. ಅದರ ಬಗ್ಗೆ ಬೇಕಾದಷ್ಟು ಚರ್ಚೆ ನಡೆದಿದೆ. ಆ ಒಂದು ಹಿನ್ನೆಲೆಯಲ್ಲಿ ರಜತ್ ಶರ್ಮಾ ಅವರು ತಮ್ಮ ಇಂಡಿಯಾ ಟಿವಿಗಾಗಿ ಆಪ್ಕಿ ಅದಾಲತ್ನಲ್ಲಿ ಯಶ್ ಅವರನ್ನು ಸಂದರ್ಶನ ಮಾಡೋದಾಗಿದ್ದರೆ ಇಷ್ಟೊತ್ತಿಗೆ ಮಾಡಿರ್ತಾ ಇದ್ರು. ಯಾವಾಗ ಯಶ್ ಅವರ ರಾವಣನ ಪಾತ್ರದ ರಾಮಾಯಣ್ ಚಿತ್ರದ ಒಂದು ಟ್ರೈಲರ್ ಬಿಡುಗಡೆಯಾಯಿತು, ಅದರ ಬಗ್ಗೆ ಚರ್ಚೆ ನಡೀತಾ ಇದೆಯೋ, ಆಗ ಅವರು ಯಶ್ ಅವರನ್ನು ಕರೆಸಿ ಈ ಒಂದು ಸಂದರ್ಶನವನ್ನು ಮಾಡಿದ್ದಾರೆ. ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಈಗಲಾದರೂ ಒಬ್ಬ ಕನ್ನಡಿಗರನ್ನು ಕರೆಸಿ ಸಂದರ್ಶನ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಹೆಮ್ಮೆ ಪಡೋಣ. ಯಾಕೆಂದರೆ 1993ರಲ್ಲಿ ಜಿ ಟಿ ವಿನಲ್ಲಿ ಆರಂಭವಾದಂಥ ಈ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಇದುವರೆಗೂ 1500ಕ್ಕೂ ಹೆಚ್ಚು ಜನ ಸಾಧಕರನ್ನು ಕರೆಸಿ ಮಾತಾಡಿದ್ದಾರೆ. ರಾಜಕಾರಣಿಗಳು, ಕ್ರೀಡಾಪಟುಗಳು, ಸಿನಿಮಾದವರು, ಹೀಗೆ ಬೇಕಾದಷ್ಟು ಜನರನ್ನು ಕರೆಸಿ ಮಾತನಾಡಿದ್ದಾರೆ. ಇಂಥವರನ್ನೆಲ್ಲ ಸಂದರ್ಶನ ಮಾಡಿರುವಂಥ ಆ ಕಾರ್ಯಕ್ರಮದಲ್ಲಿ ಕನ್ನಡಿಗರೊಬ್ಬರನ್ನು ಮೊದಲ ಬಾರಿಗೆ ಸಂದರ್ಶನ ಮಾಡ್ತಾ ಇರೋದರಿಂದ ನಾನು ಅದಕ್ಕೆ ಹೆಮ್ಮೆ ಪಡೋಣ ಅಂತ ಹೇಳಿದೆ. ಯಾಕೆಂದರೆ ರಾಷ್ಟ್ರೀಯ ಮಟ್ಟದ ಒಂದು ಚಾನಲ್ನಲ್ಲಿ ನಮ್ಮವರನ್ನು ಕರೆಸಿಬಿಟ್ರೆ ಅದೇ ಒಂದು ಮಹಾಪ್ರಸಾದ ಅಂತ ಅಲ್ಲ. ಯಾಕೆಂದರೆ ನಮ್ಮ ಸಾಧನೆಗಳು ಅದನ್ನು ಮೀರಿದಂಥವು. ಆದರೆ ಲಾಗಾಯತಿನಿಂದಲೂ ಕನ್ನಡಿಗರ ಸಾಧನೆಯನ್ನು ತುಚ್ಛೀಕರಿಸೋದು, ಒಂದು ರೀತಿಯಲ್ಲಿ ಔದಾಸೀನ್ಯವನ್ನು ತೋರಿಸೋದು, ಇದು ಉತ್ತರದವರ ಹಾಗೂ ರಾಷ್ಟ್ರೀಯ ಮನೋಭಾವವನ್ನು ನಾವು ಅನೇಕ ಕಡೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೀವಿ. ಆ ಕಾರಣಕ್ಕಾಗಿಯೇ ರಾಜ್ಕುಮಾರ್ ಅವರಿಗೆ ಒಂದೇ ಒಂದು ರಾಷ್ಟ್ರ ಪ್ರಶಸ್ತಿ ಕೂಡ ಅಭಿನಯಕ್ಕೆ ಬಂದಿಲ್ಲ. ಈ ಸಂಗತಿಗಳೆಲ್ಲ ಕನ್ನಡಿಗರಿಗೆ ಗೊತ್ತಿರುವಂಥದ್ದೇ. ಆದರೆ ಇವತ್ತು ಅಂಥ ಒಂದು ರಾಷ್ಟ್ರೀಯ ವಾಹಿನಿಯವರು ತಮ್ಮನ್ನು ಕರೆಸಿ ಮಾತನಾಡಬೇಕು ಅಂಥ ಒಂದು ಪರಿಸ್ಥಿತಿಯನ್ನು ಯಶ್ ಅವರು ನಿರ್ಮಾಣ ಮಾಡಿದಾರಲ್ಲ, ಅದಕ್ಕಾಗಿ ಅವರನ್ನು ನಾವು ಅಭಿನಂದನೆ ಮಾಡೋಣ. ನೋಡಿ, ಇಲ್ಲಿ ರಾಜೇಶ್ ಖನ್ನಾ ಅವರು, ಧರ್ಮೇಂದ್ರ ಅವರು, ನಾನಾ ಪಾಟೇಕರ್ ಅವರು, ಸ್ಮೃತಿ ಇರಾನಿ ಅವರು, ಸುಬ್ರಹ್ಮಣ್ಯ ಸ್ವಾಮಿ ಅವರು, ಸ್ವತಃ ಮೋದಿಯವರು, ಹೀಗೆ ಬೇಕಾದಷ್ಟು ಜನ ಸಾಧಕರನ್ನು 1500ಕ್ಕೂ ಹೆಚ್ಚು ಜನರನ್ನು ಸಂದರ್ಶನ ಮಾಡಿದ್ದಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಕನ್ನಡಿಗರನ್ನು, ಅಪ್ಪಟ ಕನ್ನಡಿಗರನ್ನು ಕರೆಸಿ ಈ ಸಂದರ್ಶನವನ್ನು ಮಾಡಿದ್ದಾರೆ. ಅದು 1 ಗಂಟೆಯ ವಿಡಿಯೋ ಈಗಾಗಲೇ ಮಿಲಿಯನ್ ಗಟ್ಟಲೆ ವೀಕ್ಷಣೆಗಳನ್ನು ಪಡೆದಿದೆ. ಅಲ್ಲಿ ದಾಖಲಾಗಿರುವ ಸಂಗತಿಗಳನ್ನು ಇಟ್ಕೊಂಡು ಬೇಕಾದಷ್ಟು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಬರ್ತಾ ಇದೆ. ಅದನ್ನು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಸಾಮಾನ್ಯವಾಗಿ ರಿಯಾಲಿಟಿ ಶೋಗಳಲ್ಲಿ ಒಂದು ಎಮೋಷನ್ ಬಿಲ್ಡಪ್ ಮಾಡೋದು, ಮೊದಲೇ ಒಂದು ಸ್ಕ್ರಿಪ್ಟನ್ನು ಕೊಟ್ಟು ನಾವು ಹೀಗೆ ಹೇಳ್ತೀವಿ, ನೀವು ಹೀಗೆ ಉತ್ತರ ಕೊಡಿ, ಅಂದರೆ ನಾನು ಹೊಡೆದ ಹಾಗೆ ಮಾಡ್ತೀನಿ, ನೀನು ಹಾಗೆ ಮಾಡು ಅಂತ ನಮ್ಮಲ್ಲೊಂದು ಗಾದೆ ಇದೆಯಲ್ಲ, ಆ ರೀತಿಯಾಗಿ TRPಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ವೀಕ್ಷಕರನ್ನು ಒಂದು ರೀತಿಯಲ್ಲಿ ಮಂಗ ಮಾಡೋದು ಅಂತೀವಲ್ಲ, ಆ ರೀತಿಯಲ್ಲಿಯೇ ಅನೇಕ ರಿಯಾಲಿಟಿ ಶೋಗಳು ನಡೆಯೋದು. ಆದರೆ ಆಪ್ಕಿ ಅದಾಲತ್ನಲ್ಲಿ ಅದು ಸ್ಕ್ರಿಪ್ಟೆಡ್ ಕಾರ್ಯಕ್ರಮ ಅಲ್ಲ. ಅಂದರೆ ಮೊದಲೇ ಗೊತ್ತಿರೋದಿಲ್ಲ ಇಂಥದ್ದೇ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ. ಸ್ಪಾಂಟೇನಿಯಸ್ ಆಗಿ ಅಲ್ಲಿ ಸಂದರ್ಶನಾರ್ಥಿಗಳು ಉತ್ತರವನ್ನು ಕೊಡಬೇಕಾಗತ್ತೆ. ಆದರೆ ಸಾಮಾನ್ಯವಾಗಿ ಅಲ್ಲಿ ಹಳೆಯ ಕಾರ್ಯಕ್ರಮಗಳನ್ನು ನೋಡಿದವರಿಗೆ ಗೊತ್ತಿರುತ್ತೆ, ಅಲ್ಲಿ
ಆ ವ್ಯಕ್ತಿಗಳ ಬಗ್ಗೆ ಯಾರು ಸಂದರ್ಶನಕ್ಕೆ ಹೋಗಿರ್ತಾರೋ ಆ ವ್ಯಕ್ತಿಗಳ ಬಗ್ಗೆ ಇರುವಂಥ ವಾದ ವಿವಾದಗಳು, ಅವರ ಮೇಲೆ ಇರುವಂಥ ಆರೋಪಗಳು, ಇವುಗಳನ್ನೆಲ್ಲ ಪಟ್ಟಿ ಮಾಡಿ ಅದಕ್ಕೆ ಅವರಿಂದ ಒಂದು ಉತ್ತರವನ್ನು ಪಡಿತಾರೆ. ಆ ಒಂದು ಪಡೆಯುವ ಕ್ರಿಯೆಯಲ್ಲಿ ಒಂದು ಸಂದರ್ಶನ ನಡೆಯುತ್ತೆ. ಅದಕ್ಕೆ ಒಬ್ಬ ನ್ಯಾಯಾಧೀಶರು ಕೂಡ ಇರ್ತಾರೆ, ಯಾರಾದರೂ ಮತ್ತೊಬ್ಬ ಸಾಧಕರನ್ನು ಅಲ್ಲಿ ಕರೆಸಿರ್ತಾರೆ. ಅವರು ಎಲ್ಲವನ್ನೂ ಕೇಳಿದ ಮೇಲೆ ಸಾಮಾನ್ಯವಾಗಿ ಎಲ್ಲ ಆರೋಪಗಳಿಂದ ಅವರನ್ನು ಖುಲಾಸೆ ಮಾಡ್ತಾರೆ. ಎಲ್ಲರೂ ನಗನಗ್ತಾ ಹೊರಟು ಹೋಗ್ತಾರೆ. ಈ ರೀತಿ ಆ ಕಾರ್ಯಕ್ರಮದ ಒಂದು ಕಾನ್ಸೆಪ್ಟ್ ಇರೋದು. ದಕ್ಷಿಣ ಭಾರತದವರ ಹಿಂದಿ ಉಚ್ಚಾರಣೆಯನ್ನು ಗೇಲಿ ಮಾಡುವಂಥ ಎಷ್ಟೋ ಪ್ರಯತ್ನಗಳು ಅನೇಕ ಶೋಗಳಲ್ಲಿ ನಡೆದಿದೆ. ಕಪಿಲ್ ಶರ್ಮಾ ಶೋ ಇಂದ ಹಿಡಿದು ಕಾಮಿಡಿ ಸರ್ಕಸ್, ಹೀಗೆ ಅನೇಕ ಶೋಗಳಲ್ಲಿ ನಮ್ಮವರ ಹಿಂದಿ ಉಚ್ಚಾರಣೆಯನ್ನು ತಮಾಷೆ ಮಾಡುವಂಥದ್ದು ಅನೇಕ ಕಡೆಗಳಲ್ಲಿ ನಾವು ನೋಡಿದ್ದೀವಿ. ಆದರೆ ಉತ್ತರ ಭಾರತದವರು ಬಂದು ಕನ್ನಡ ಮಾತಾಡಿದ್ರೆ ಅದನ್ನು ಕೂಡ ನಾವು ತಮಾಷೆ ಮಾಡ್ತೀವಿ. ಯಾಕೆಂದರೆ ಅವರು ಮಾತಾಡೋದು ಹಾಗೇ ಇರುತ್ತೆ. ರಜನಿಕಾಂತ್ ಅವರು ಹಿಂದಿ ಚಿತ್ರರಂಗಕ್ಕೆ ಹೋಗಿ ಅಲ್ಲಿ ಮಾತಾಡಿದಾಗ ಅದನ್ನೂ ಕೂಡ ಒಂದು ರೀತಿಯಲ್ಲಿ ಗೇಲಿ ಮಾಡಿದ್ರು. ಈ ರೀತಿಯ ಪ್ರವೃತ್ತಿ ಅಲ್ಲೆಲ್ಲ ಇದ್ದೇ ಇರುತ್ತೆ. ಹಾಗಾಗಿಯೇ ನಮ್ಮ ಯಶ್ ಅವರು ಮೊದಲೇ ಹೇಳಿಬಿಟ್ರು, ನಾನು ಹಿಂದಿ ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ ಗೊತ್ತಿಲ್ಲ, ನಾವು ಎಲ್ಲಿರ್ತೀವೋ ಅಲ್ಲಿಗೆ ತಕ್ಕದಾಗಿ ನಡ್ಕೋಬೇಕು, ಹಾಗಾಗಿ ಎಲ್ಲ ಭಾಷೆಯ ಮೇಲೆ ನನಗೆ ಗೌರವ ಇದೆ, ನಾನೂ ಸಹ ಹಿಂದಿಯಲ್ಲಿ ಸಮರ್ಥವಾಗಿ ಮಾತನಾಡುವ ಪ್ರಯತ್ನವನ್ನು ಮಾಡ್ತೀನಿ, ಏನಾದರೂ ತಪ್ಪುಗಳಾದರೆ ನನ್ನನ್ನು ಕ್ಷಮಿಸಿ ಅಂತ ಮೊದಲೇ ವಿನೀತರಾಗಿ ಕೇಳಿಕೊಂಡ್ರು. ತುಂಬ ಚೆನ್ನಾಗಿ ಮಾತನಾಡಿದ್ರು. ಜೊತೆಗೆ ಅಲ್ಲಿ ಕೇಳುವಂಥ ಪ್ರಶ್ನೆಗಳು ನಿಮ್ಮ ಆರೋಗ್ಯನ್ಸಿ ಬಗ್ಗೆ, ಅಂದರೆ ನಿಮ್ಮ ಅಹಂಕಾರದ ಬಗ್ಗೆ, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ, ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಿಗೆಲ್ಲ ಒಂದಿಷ್ಟು ತಡವರಿಸದೆ ಅಥವಾ ಯಾವುದೇ ಒಂದು ಮುಲಾಜಿಲ್ಲದೆ ನೇರವಾಗಿ ಉತ್ತರವನ್ನು ಕೊಟ್ಟು ವೀಕ್ಷಕರ ಒಂದು ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಆ ಕಾರ್ಯಕ್ರಮವೇ ಮತ್ತೆ ಮತ್ತೆ ವೀಕ್ಷಣೆಗೆ ಒಳಗಾಗ್ತಾ ಇರೋದ್ರಿಂದ ಅಲ್ಲಿ ಇರುವಂಥ ಸಂಗತಿಗಳನ್ನು ಹೆಕ್ಕಿಕೊಂಡು ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದು ನನ್ನ ಉದ್ದೇಶ ಅಲ್ಲ. ಅದಕ್ಕಾಗಿ ಈ ಒಂದು ಪೀಠಿಕೆಯನ್ನು ನೀವು ಸಹ ಆ ಕಾರ್ಯಕ್ರಮವನ್ನು ನೋಡಿಲ್ಲ ಅಂದರೆ ಮುಂದೆ ನೋಡ್ತೀರಾ, ಅದಕ್ಕಾಗಿ ಇದನ್ನು ಹೇಳಿದ್ದೀನಿ. ಯಾಕೆಂದರೆ ಯಶ್ ಅವರ ಆ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ, ನಾನು ಇವತ್ತವರೆಗೂ ಈ ಕಾರ್ಯಕ್ರಮವನ್ನು ನೋಡಿರಲಿಲ್ಲ, ಯಶ್ ಅವರಿಗೋಸ್ಕರ ನೋಡ್ತಾ ಇದ್ದೀನಿ ಅಂತ. ಆ ಒಂದು ಭಾಷಾ ನಿಬಂಧನೆಯನ್ನು ಹಾಕ್ಕೊಂಡ್ರೆ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವಂಥ ನಾನು ಆಗಲೇ ಹೆಸರಿಸಿದಂಥ ಅನೇಕ ಸಾಧಕರ 1 ಗಂಟೆಯ ಅವಧಿಯ ಆ ಸಂದರ್ಶನಗಳನ್ನು ನೋಡಿದ್ರೆ ಅವರ ಜೀವನದ ಎಷ್ಟೋ ಅಂಶಗಳು ನಿಮಗೆ ತಿಳಿಯುತ್ತೆ. ಇಲ್ಲಿ ಯಶ್ ಅವರು ತಮ್ಮ ಅಭಿಮಾನಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಿದ್ರು. ಅದನ್ನು ಇಟ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ತಮ್ಮ ಅಭಿಮಾನಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಿದ್ರು, ನನ್ನ ಅಭಿಮಾನಿಗಳಾದ ನೀವು ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ವಿರುದ್ಧವಾಗಿ ಯಾವುದಾದ್ರೂ ಕಮೆಂಟ್ಗಳು ಬಂದರೆ ಅದಕ್ಕೆ ನನ್ನ ಅಭಿಮಾನಿ ಅಂತ ಹೇಳಿಕೊಂಡು ನೀವು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕಬೇಡಿ, ಅದನ್ನು ಅಲ್ಲಿಗೆ ಬಿಟ್ಟು ಬಿಡಿ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು. ಯಾಕೆಂದರೆ ಯಶ್ ಅವರ ಮನೆಯ ಮುಂದೆ ಇವತ್ತಿಗೂ ಸಾವಿರಾರು ಜನ ಅವರ ಒಂದು ಹುಟ್ಟುಹಬ್ಬಕ್ಕಾಗಿ ಸೇರ್ತಾರೆ. ಅನೇಕ ಸಂದರ್ಭಗಳಲ್ಲಿ ಅವರ ಅಭಿಮಾನಿಗಳು ಸಾವಿಗೀಡಾಗಿರುವಂಥ ಘಟನೆಗಳು ನಡೆದಿವೆ. ಆ ಎಲ್ಲದರ ಬಗ್ಗೆ ಯಶ್ ಅವರಿಗೆ ನಿಜವಾಗಿಯೂ ಒಂದು ನೋವಿದೆ. ಅದಕ್ಕಾಗಿ ಅವ್ರು ಹೇಳೋದು, ನಮ್ಮನ್ನು ಪ್ರೀತಿಸಿ ನಮ್ಮ ಚಿತ್ರಗಳನ್ನು ನೋಡಿ ಅಷ್ಟೇ ಸಾಕು, ಸುಮ್ಮನೆ ಬಂದು ನಮ್ಮನ್ನು ಮಾತಾಡಿಸ್ಬೇಕು, ಮುಟ್ಟಬೇಕು, ನಮ್ಮ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಕಿ ನಮ್ಮ ಜೊತೆಯಲ್ಲಿ ಬರೋದಕ್ಕೋಸ್ಕರ ನಿಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಈ ರೀತಿಯ ಹುಚ್ಚಾಟಗಳನ್ನು ಆಡಬೇಡಿ ಅನ್ನುವ ಕಿವಿ ಮಾತನ್ನು ಹೇಳಿದ್ದಾರೆ. ನಾನಿಲ್ಲಿ ಹೇಳ್ತಾ ಇರೋದು, ಕನ್ನಡಿಗರು ಒಂದು ಈ ರೀತಿಯ ಸಾಧನೆಯನ್ನು ಮಾಡಿದಾಗ, ದೊಡ್ಡ ಎತ್ತರಕ್ಕೆ ಏರಿದಾಗ ಅದನ್ನು ಸಂಭ್ರಮಿಸೋದು ಖಂಡಿತವಾಗಿಯೂ ನಮ್ಮ ಒಂದು ಅಭ್ಯಾಸ. ಅದನ್ನು ನಾವು ಮಾಡೋದು ಒಳ್ಳೆಯದೇ. ಇಲ್ಲಿ ಯಶ್ ಅವರ ರಾಮಾಯಣ ಚಿತ್ರದ ರಾವಣನ ಪಾತ್ರದ ಬಗ್ಗೆ ಬೇಕಾದಷ್ಟು ಚರ್ಚೆ ನಡೀತಾ ಇದೆ. ಎಲ್ಲೋ ಒಂದು ಕಡೆ ರಾಮ ಸೀತೆಯ ಪಾತ್ರಗಳೇ ದುರ್ಬಲವಾಗಿ ಕಾಣಿಸ್ತಾವೆ, ರಾವಣನೇ ಮೆರಿತಾ ಇದ್ದಾನೆ, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ತುಣುಕುಗಳು ಸಹ ಪ್ರಸಾರ ಆಗಿದೆ. ಎಲ್ಲೋ ಒಂದು ಕಡೆ ಯಶ್ ಅವರು ಹೇಳಿದ್ದಾರೆ, ಅಲ್ಲಿ ಏನು ರಾವಣ ನಡ್ಕೊಂಡು ಬರ್ತಾನೆ, ಒಂದೆರಡು ಡೈಲಾಗ್ ಹೇಳ್ತಾನೆ, ಇಷ್ಟೇ ಇರೋದು ಅಂತ ಆ ಒಂದು ಸಂದರ್ಶನದಲ್ಲೇ ಹೇಳಿದ್ದಾರೆ. ಇನ್ನೆಲ್ಲೋ ಒಂದು ಕಡೆ ನನ್ನಷ್ಟು ಸಮರ್ಥವಾಗಿ ರಾವಣನ ಪಾತ್ರವನ್ನು ಯಾರೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸನ್ನು ಕೂಡ ತೋರಿಸಿದ್ದಾರೆ. ಅದು ಆ ಚಿತ್ರ ಬಿಡುಗಡೆಯಾದಾಗ ನಿರ್ಧಾರ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಆತ್ಮವಿಶ್ವಾಸ ಇರೋದು ತಪ್ಪಲ್ಲ, ಅವ್ರು ಹೇಳಿರೋ ಮಾತಿಗೆ ಅವರು ಬದ್ಧರಾಗಿದ್ದಾರೆ ಅನ್ನೋದು ಆ ಚಿತ್ರ ಬಿಡುಗಡೆಯಾದಾಗ ಗೊತ್ತಾಗುತ್ತೆ. ಇಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು, ಈ ರೀತಿಯ ಒಂದು ಸಂಭ್ರಮಿಸುವ ಕ್ರಿಯೆಯಲ್ಲಿ ಯಾರೋ ಒಬ್ಬರು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಆ ವಿಡಿಯೋವನ್ನು ನಿಮಗೆ ಈಗ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಅವರು ಸ್ಪಷ್ಟವಾಗಿ ಹಾಕಿದ್ದಾರೆ, ಒಂದೆಡೆ 1983ರಲ್ಲಿ ಕಣ್ಣುಗಳಲ್ಲೇ ಕ್ರೌರ್ಯದ ಉಗ್ರ ನರಸಿಂಹನನ್ನೇ ಆಹ್ವಾನಿಸಿದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಣ್ಯಕಶ್ಯಪ. ಕಾಲ ಬದಲಾದರೂ ಕನ್ನಡಿಗರ ಗತ್ತು ಬದಲಾಗಲ್ಲ.
ಇನ್ನೊಂದೆಡೆ 2026ರಲ್ಲಿ ಇಡೀ ಭಾರತೀಯ ಚಿತ್ರರಂಗವೇ ಬೆರಗಾಗುವಂತೆ ಲಂಕಾಧಿಪತಿಯಾಗಿ ಆರ್ಭಟಿಸುತ್ತಿರುವ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣ, ಈ ರೀತಿಯ ಒಂದು ಕ್ಯಾಪ್ಷನನ್ನು ಹಾಕಿ ಆ ಎರಡೂ ಪಾತ್ರಗಳ ಒಂದು ಫೋಟೋವನ್ನು ಹಾಕಿ ಅಲ್ಲಿ ಸಾಮಾನ್ಯವಾಗಿ ಇವತ್ತಿನ ಈ ಜೆನ್ಸಿ ಭಾಷೆಯಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಬೆಂಕಿ ಹಚ್ಚಿ, ಅಂದರೆ ಅವ್ರು ಹೇಳಿರೋದು ಬ್ಲಾಸ್ಟ್ ದಿ ಕಮೆಂಟ್ ಬಾಕ್ಸ್ ಅಂತ, ಅಂದರೆ ತುಂಬ ಜನ ಈ ವಿಡಿಯೋವನ್ನು ನೋಡಿ ನಿಮ್ಮ ಒಂದು ಅನಿಸಿಕೆಯನ್ನು ಇಲ್ಲಿ ಹಾಕಿ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ಕೆಲವು ವೀಕ್ಷಕರು ನಿಜವಾಗಿಯೂ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಎಷ್ಟೋ ಜನ, ಬಹುತೇಕ ಜನ ಆ ಒಂದು ವಿಡಿಯೋಗೆ ಹಾಕಿರುವಂಥ ಕಮೆಂಟ್ಗಳು ರಾಜ್ಕುಮಾರ್ ಅವರ ಜೊತೆಗೆ ಯಾರನ್ನೂ ಹೋಲಿಸಬೇಡಿ ಅನ್ನುವ ಮಾತನ್ನೇ ಹೆಚ್ಚಿನ ಜನ ಆಡಿದ್ದಾರೆ. ಆದರೆ ಯಶ್ ಅವರ ಅಪ್ಪಟ ಅಭಿಮಾನಿ ಒಬ್ಬರು, ವಾಟ್ ಯಶ್ ಅಚೀವ್ಡ್ ರಾಜ್ ಡಿಡ್ ನಾಟ್, ಹಿ ಸ್ಟೇಡ್ ಆ್ಯಸ್ ಎ ಲೋಕಲ್ ಹೀರೋ ಅನ್ನುವ ಕಮೆಂಟನ್ನು ಹಾಕುವ ಮೂಲಕ ರಾಜ್ ಅವರಿಗೆ ಇದ್ದಂಥ ಒಂದು ದೇಹದಾರ್ಢ್ಯವೇ ಯಶ್ ಅವರಿಗೂ ಇದೆ, ಅವರು ಆ ಪಾತ್ರವನ್ನು ಮಾಡ್ತಾರೆ, ರಾವಣನ ಪಾತ್ರವನ್ನು, ಈ ರೀತಿಯ ಒಂದು ಕಮೆಂಟನ್ನು ಹಾಕಿದ್ದಾರೆ. ಅಲ್ಲಿ ವಿಡಿಯೋ ಮಾಡಿದವರು ಒಳ್ಳೆಯ ಕಮೆಂಟ್ಗಳನ್ನು ಹಾಕಿ ಚೆನ್ನಾಗಿ ನೋಡಿ ಅಂತ ಹೇಳಿದ್ರೆ ಇವರು ನಿಜವಾಗಿಯೂ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರೆ. ಆ ರೀತಿಯ ಕೆಲಸವನ್ನು ಮಾಡಬೇಡಿ. ಯಾಕೆಂದರೆ ರಾಜ್ಕುಮಾರ್ ಅವರ ಕಾಲಘಟ್ಟವೇ ಬೇರೆ, ಯಶ್ ಅವರ ಕಾಲಘಟ್ಟವೇ ಬೇರೆ. ಯಶ್ ಅವರು 15-20 ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದರೂ ಸಹ ಇವತ್ತು ಪೌರಾಣಿಕ ಪಾತ್ರಗಳು ಬರೋದು ಕಡಿಮೆ ಆಗಿತ್ತು. ಆದರೆ ಯಾವಾಗ ಈ ಒಂದು ತಂತ್ರಜ್ಞಾನದ ಪರಮಾವಧಿಯಲ್ಲಿ ನಾವು ಹಳೆಯ ಎಪಿಕ್ಗಳನ್ನೆಲ್ಲ, ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನೆಲ್ಲ ತೆರೆಯ ಮೇಲೆ ತರೋದಕ್ಕೆ ಸಾಧ್ಯವಾಗಿದೆ, ಭಾರತೀಯ ಚಿತ್ರರಂಗ ಕೂಡ ಅದನ್ನು ಬಳಸಿಕೊಳ್ಳುವಷ್ಟು ಆರ್ಥಿಕವಾಗಿ ಇವತ್ತು ಸದೃಢವಾಗಿದೆ. ಹಾಗಾಗಿ ಹಾಲಿವುಡ್ ತಂತ್ರಜ್ಞರ ನೆರವಿನೊಂದಿಗೆ ವಿಶ್ವಮಟ್ಟದಲ್ಲಿ ಈ ರೀತಿಯ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ನಾವು ಸಹ ವಿಶ್ವಮಟ್ಟದಲ್ಲಿ ಹೇಗೆ ದೇಶ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಪಂಚಕ್ಕೆ ಸವಾಲನ್ನು ಎಸೀತಾ ಇದೆಯೋ ಅದೇ ರೀತಿಯಲ್ಲಿ ಚಲನಚಿತ್ರ ಕ್ಷೇತ್ರದಲ್ಲೂ ಕೂಡ ಭಾರತ ಮುಂದಿದೆ ಅನ್ನೋದನ್ನು ಸಂಭ್ರಮಿಸಬೇಕೇ ಹೊರತು ಅವತ್ತಿನ ಕಾಲಘಟ್ಟದ ಒಬ್ಬರನ್ನು ತಗೊಂಡು ಇವತ್ತಿನ ಕಾಲಘಟ್ಟದವರ ಜೊತೆ ಹೋಲಿಸಿ ಮಾತನಾಡೋದು ಒಂದು ರೀತಿ ಹಾಸ್ಯಾಸ್ಪದ ಅನಿಸುತ್ತೆ. ಯಾಕೆಂದರೆ ರಾಜ್ಕುಮಾರ್ ಅವರು ಹಿರಣ್ಯಕಶ್ಯಪನ ಪಾತ್ರವನ್ನು ಹಿಂದೊಮ್ಮೆ ಮಾಡಿದರು. ದಶಾವತಾರ ಚಿತ್ರದಲ್ಲಿ ಅವರು ಮಾಡಿದ್ದೆಲ್ಲ ವಿಲನ್ ಪಾತ್ರಗಳನ್ನೇ. ಜೊತೆಗೆ ರಾವಣನ ಪಾತ್ರವನ್ನು ಸಹ ಅವರು ಭೂಕೈಲಾಸ ಹಾಗೂ ದಶಾವತಾರ ಎರಡೂ ಚಿತ್ರಗಳಲ್ಲಿ ಮಾಡಿದ್ದಾರೆ. ಅದಲ್ಲದೆ ಸಾಹಸ ಪ್ರಧಾನವಾದಂಥ ಅಂಥ ರೌದ್ರಯುತವಾದ ಪಾತ್ರಗಳನ್ನು ರಾಜ್ಕುಮಾರ್ ಅವರು ಬಹಳಷ್ಟು ಚಿತ್ರಗಳಲ್ಲಿ ಮಾಡಿದ್ದಾರೆ. ಅವರು ಮಾಡಿರುವಂಥ ಭಕ್ತ ಪ್ರಹ್ಲಾದನ ಆ ಹಿರಣ್ಯಕಶ್ಯಪನ ಪಾತ್ರವನ್ನು ಯಶ್ ಅವರ ರಾವಣನ ಪಾತ್ರದೊಂದಿಗೆ ಹೋಲಿಸೋದೇ ಒಂದು ರೀತಿ ಬಾಲಿಶವಾದಂಥ ಕಲ್ಪನೆ. ನೋಡಿ, ಹೀಗೆ ಮಾಡುವ ಮೂಲಕ ಅಲ್ಲಿ ಎರಡೂ ಕಡೆಯ ಅಭಿಮಾನಿಗಳನ್ನು ಕೆರಳಿಸಿದ ಹಾಗಾಗುತ್ತೆ. ಒಂದು ಕಡೆಯಲ್ಲಿ ರಾಜ್ಕುಮಾರ್ ಅಭಿಮಾನಿಗಳು ಯಶ್ ಅವರ ಬಗ್ಗೆ ಕೇವಲವಾಗಿ ಮಾತನಾಡೋದಕ್ಕೆ ಆರಂಭ ಮಾಡ್ತಾರೆ, ಇನ್ನೊಂದು ಕಡೆ ಯಶ್ ಅವರ ಅಭಿಮಾನಿಗಳು ರಾಜ್ಕುಮಾರ್ ಅವರ ಬಗ್ಗೆ ಕೇವಲವಾಗಿ ಮಾತನಾಡ್ತಾರೆ. ಇದು ಕನ್ನಡಿಗರಾದ ನಾವು ತಲೆ ತಗ್ಗಿಸಬೇಕು. ಯಶ್ ಅವರಿಗೂ ಇದರಿಂದ ಯಾವುದೇ ಒಂದು ಗೌರವ ಸಿಕ್ಕಲ್ಲ, ಅಥವಾ ರಾಜ್ಕುಮಾರ್ ಅವರಿಗೂ ಸಿಕ್ಕಲ್ಲ. ಆ ಇಬ್ಬರು ತಮ್ಮ ಗೌರವ ಸ್ಥಾನದಲ್ಲಿ ತಾವಿದ್ದಾರೆ. ಹಾಗಾಗಿ ಅವರವರ ಕಾಲಘಟ್ಟದಲ್ಲಿ ಅವರವರ ಸಾಧನೆಗಳಿಗೆ ತಕ್ಕಂತೆ ನಾವು ಅವರನ್ನು ಗೌರವಿಸಬೇಕೇ ಹೊರತು ಒಬ್ಬರ ಜೊತೆಯಲ್ಲಿ ಇನ್ನೊಬ್ಬರನ್ನು ತೂಗೋದಲ್ಲ. ಇಲ್ಲಿ ಯಶ್ ಅವರೇ ಆ ಒಂದು ಆಪ್ಕಿ ಅದಾಲತ್ನಲ್ಲಿ ತಮ್ಮ ರಾವಣನ ಪಾತ್ರದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಅಲ್ಲಿ ಕೇವಲ 15 ಸೆಕೆಂಡ್ಗಳಲ್ಲಿ ಅವರ ಒಂದು ಪುಟ್ಟ ಡೈಲಾಗ್ ಬರುತ್ತೆ. ದೇವಲೋಕ್, ಪೃಥ್ವಿಲೋಕ್, ಪಾತಾಳ ಲೋಕ್, ತೀನೋ ಲೋಕೋ ಮೇ ಏಕ್ ಹಿ ರಾಜ್ ರಹೇಗಾ, ರಾವಣ್ ರಾಜ್ ಎನ್ನೋದು ಆ ಡೈಲಾಗು. ಅವರು ಒಂದು ಕತ್ತಲಿನಿಂದ ಬೆಳಕಿನ ಕಡೆಗೆ ನಡ್ಕೊಂಡು ಹೋಗ್ತಾರೆ, ಹಿಂಭಾಗದಿಂದ ಅವರನ್ನು ತೋರಿಸ್ತಾರೆ. ಮುಂದೆ ಹೋಗಿ ನಿಂತಾಗ ಅವರ ಎದುರಿಗೆ ಜನಸಾಗರವೇ ನೆರೆದಿರುತ್ತೆ. ಅಲ್ಲಿ ಅವರು ಈ ಒಂದು ಸಂಭಾಷಣೆಯನ್ನು ಹೇಳ್ತಾರೆ. ಅಂದರೆ ಈ ಇಡೀ ದೃಶ್ಯಕ್ಕೆ ಯಶ್ ಅವರ ಪಾತ್ರ ನಿರ್ವಹಣೆಯ ಜೊತೆಯಲ್ಲಿ ತಾಂತ್ರಿಕ ಅಂಶಗಳು ಸೇರಿ ಅದನ್ನು ನಿಮಗೆ ಒಂದು ರೀತಿಯಲ್ಲಿ ಸ್ಪೆಕ್ಟಾಕ್ಯುಲರ್ ಅಂತೀವಲ್ಲ, ಹಾಗೆ ನೋಡುವ ದೃಶ್ಯವನ್ನಾಗಿ ಮಾಡಿದೆ. ಅದು ಇವತ್ತಿನ ಸಾಧ್ಯತೆ. ಆದರೆ ರಾಜ್ಕುಮಾರ್ ಅವರು ಹಿರಣ್ಯಕಶ್ಯಪನ ಪಾತ್ರವನ್ನು ಮಾಡಿದಾಗ ಈ ಒಂದು ನಾನೀಗ ತೋರಿಸಿದಂಥ ಒಂದು ಕ್ಲಿಪ್ ಇದೆಯಲ್ಲ, ಅದರಲ್ಲಿ ಹಾಕಿದಾರಲ್ಲ, ಆ ಒಂದು ಫೋಟೋ ಒಂದು ಐಕಾನಿಕ್ ಸೀನ್. ಅದು ಯಾವತ್ತೂ ಕನ್ನಡಿಗರು ಮರೆಯಲಾಗದೇ ಇರುವಂಥ ಒಂದು ಸೀನು. ಹಿರಣ್ಯಕಶ್ಯಪ ಹರಿದ್ವೇಷಿ, ಆದರೆ ಆತನ ಮಗ ಪ್ರಹ್ಲಾದ ಅಪಾರವಾದ ಹರಿಭಕ್ತ. ಹಾಗಾಗಿ ತಂದೆ ಮಗನ ಮಧ್ಯದಲ್ಲೇ ಒಂದು ಸಂಘರ್ಷ ಆರಂಭ ಆಗಿದೆ. ಹೇಗಾದರೂ ಮಾಡಿ ಮಗನನ್ನು ದಾರಿಗೆ ತರಬೇಕು ಅಂತ ಹೇಳಿ ಆತನನ್ನು ಸಾಯಿಸುವ ಮಟ್ಟಕ್ಕೆ ಹಿರಣ್ಯಕಶ್ಯಪ ಹೋಗಿದ್ದಾನೆ. ಆದರೆ ಆತ ಯಾವುದೇ ಶಿಕ್ಷೆಯನ್ನು ಕೊಟ್ಟರೂ ಪ್ರಹ್ಲಾದ ಜಯಿಸಿ ಬರ್ತಾ ಇದ್ದಾನೆ. ಆ ಹಂತದಲ್ಲಿ ಹಿರಣ್ಯಕಶ್ಯಪ ಒಂದು ರೀತಿಯಲ್ಲಿ ದಿಕ್ಕೆಟ್ಟು ಹೋಗಿದ್ದಾನೆ.
ಒಂದು ಕಡೆಯಲ್ಲಿ ಮಗನ ಮೇಲಿನ ಪ್ರೀತಿ, ಇನ್ನೊಂದು ಕಡೆಯಲ್ಲಿ ಹರಿದ್ವೇಷ, ಜೊತೆಗೆ ತಾನು ಸೋಲ್ತಾ ಇರುವಂಥ ಒಂದು ಆತಂಕ, ಈ ಎಲ್ಲ ಭಾವನೆಗಳನ್ನು ತುಂಬಿಕೊಂಡು ರಾಜ್ಕುಮಾರ್ ಅವರು ಆ ಅರಮನೆಯಲ್ಲಿ ಒಂದು ಸಿಂಹಾಸನದಂಥ ಆಸನದ ಮೇಲೆ ಕೂತಿದ್ದಾರೆ. ಅವರು ಕೂತಿರುವ ಭಂಗಿ, ಅವರ ಒಂದು ಆ ಬಾಡಿ ಲ್ಯಾಂಗ್ವೇಜು ನಾನೀಗ ಹೇಳಿದ ಈ ಎಲ್ಲ ಭಾವನೆಗಳನ್ನು ಪ್ರತಿನಿಧಿಸುವ ರೀತಿಯಲ್ಲಿದೆ. ಅಲ್ಲಿಂದ ಅವರು ನಾನಾರು ಕಶ್ಯಪ ಬ್ರಹ್ಮನ ಮಗ ಈ ಒಂದು 2 ನಿಮಿಷದ ಡೈಲಾಗನ್ನು ಹೇಳಿಕೊಂಡು ಆ ಸಿಂಹಾಸನದಿಂದ ಒಂದು ಹಂತದಲ್ಲಿ ಏಳ್ತಾರೆ. ಎದ್ದು ಅವರು ಕಾಲಿಟ್ಕೊಳ್ಳೋದಕ್ಕೆ ಅಲ್ಲಿ ಒಂದು ಪುಟ್ಟ ಆಸನ ಇದೆ, ಅದರ ಮೇಲೆ ಕಾಲಿಟ್ಟು ಪೀಠ, ಅದರ ಮೇಲೆ ಕಾಲಿಟ್ಟು ಕೆಳಗಿಳಿತಾರೆ. ಅಲ್ಲಿ ರತ್ನಗಂಬಳಿ ಇದೆ. ಅಲ್ಲಿ ನಿಂತು ತಮ್ಮ ಮುಂದಿನ ಸಂಭಾಷಣೆಯನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ತಮ್ಮ ಒಂದು ಅಸಹಾಯಕತೆ, ಆ ಹರಿ ತಮ್ಮ ಜೊತೆಯಲ್ಲಿ ಆಡ್ತಾ ಇರುವಂಥ ಕಳ್ಳಾಟ, ಮಗನ ಜೊತೆಯಲ್ಲಿ ತಮಗಿರುವ ಸಂಘರ್ಷ, ತಮ್ಮ ಮನಸ್ಸಿನ ಸ್ಥಿತಿ, ಇದೆಲ್ಲವನ್ನು ತಮ್ಮ ಬಾಡಿ ಲ್ಯಾಂಗ್ವೇಜ್ನಲ್ಲಿ ತೋರಿಸ್ತಾರೆ. ಎಷ್ಟು ಅದ್ಭುತವಾಗಿದೆ ಆ ದೃಶ್ಯ ಅಂದರೆ, ರಾಜ್ಕುಮಾರ್ ಅವರು ಹಿಂದೆ ಆ ಒಂದು ಪೀಠ ಇದೆ ಅವರ ಕಾಲಿನ ಹಿಂಭಾಗದಲ್ಲಿ, ಜೊತೆಗೆ ಸಿಂಹಾಸನ ಇದೆ, ಅದೆಲ್ಲವನ್ನು ಅವರು ನೋಡ್ತಾ ಇಲ್ಲ. ಆ ರತ್ನ ಗಂಬಳಿಯ ಮೇಲೆ ಕೇವಲ 1-2 ಅಡಿಗಳಷ್ಟು ಮಾತ್ರವೇ ಅವರ ಬಾಡಿ ಮೂಮೆಂಟ್ಗೆ ಅವಕಾಶ ಇರೋದು. ಅಷ್ಟೇ ಒಂದು ಅವಕಾಶದಲ್ಲಿ ಆ ಸಂಭಾಷಣೆಯನ್ನು ಹೇಳುವಾಗ ತಮ್ಮ ಕೈಕಾಲುಗಳ ಚಲನೆ, ಜೊತೆಗೆ ಆ ಧ್ವನಿಯ ಏರಿಳಿತ, ಇವೆಲ್ಲದರಿಂದ ಆ ಒಂದು ದೃಶ್ಯವನ್ನು ಹೇಗೆ ಅಜರಾಮರವಾಗಿಸಿದ್ದಾರೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಒಂದು ಶ್ರೀಮಂತವಾದ ಸೆಟ್ಟಿಂಗ್ ಇದೆ ಅಷ್ಟೇ. ಅದನ್ನು ಬಿಟ್ಟರೆ ನೀವು ಇವತ್ತಿನ ರಾಮಾಯಣ ಚಿತ್ರದಲ್ಲಿ ನೋಡುವಂಥ ಯಾವುದೇ ತಾಂತ್ರಿಕ ವೈಭವ ಆ ಚಿತ್ರದಲ್ಲಿ, ಆ ದೃಶ್ಯದಲ್ಲಿ ಇಲ್ಲ. ಅಲ್ಲಿ ಅಪ್ಪಟ ರಾಜ್ಕುಮಾರ್ ಅವರ ಪ್ರತಿಭೆ, ಆ ಸಂಭಾಷಣೆಯನ್ನು ಬರೆದಂಥ ಲೇಖಕರ ಒಂದು ಸಾಮರ್ಥ್ಯ, ಅದನ್ನು ಅಷ್ಟೇ ಸಮರ್ಥವಾಗಿ ನಿರ್ದೇಶಿಸಿದ ನಿರ್ದೇಶಕರು, ಅದನ್ನು ಸೆರೆ ಹಿಡಿದಂಥ ಛಾಯಾಗ್ರಾಹಕರು, ಅದರ ಧ್ವನಿಗ್ರಹಣ ಮಾಡಿದವರು, ಇವರೆಲ್ಲರ ಪ್ರತಿಭೆ ಮೇಳೈಸಿ ಆ ಒಂದು ದೃಶ್ಯ ಸೃಷ್ಟಿಯಾಗಿದೆ. ಆ ದೃಶ್ಯವನ್ನು ಹೋಗಿ ಈ ತಾಂತ್ರಿಕ ವೈಭವದ ಈ ಒಂದು ದೃಶ್ಯಕ್ಕೆ ಹೋಲಿಸೋದಿದೆಯಲ್ಲ, ಅದು ಖಂಡಿತವಾಗಿಯೂ ಒಂದು ಬಾಲಿಶವಾದಂಥ ಪ್ರಯತ್ನ. ಆ ರೀತಿಯ ಪ್ರಯತ್ನಗಳು ಬೇಡ. ಈ ವರ್ಷ 2 ಕಾರಣಕ್ಕೆ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ವರ್ಷ. ಯಾಕೆಂದರೆ ಯಶ್ ಅವರ ಟಾಕ್ಸಿಕ್ ಚಿತ್ರ ವಿಶ್ವ ಮಟ್ಟದಲ್ಲಿ ತೆರೆಗೆ ಬರ್ತಾ ಇದೆ. ಇನ್ನು ದೀಪಾವಳಿ ಬಂತು ಅಂದರೆ ಅವರ ರಾಮಾಯಣ ಚಿತ್ರ ಬರುತ್ತೆ. 2 ಚಿತ್ರಗಳು ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಚಿತ್ರಗಳು, ಈಗಾಗಲೇ ಪ್ರಸಿದ್ಧಿಯನ್ನು ಪಡೆದು ಬಿಟ್ಟಿವೆ. ಹಾಗಾಗಿ ಬಾಕ್ಸ್ ಆಫೀಸ್ನಲ್ಲಿ ಅವು ಸೋಲುವಂಥ ಮಾತೇ ಇಲ್ಲ. ಆದರೆ ಎಷ್ಟು ಗಳಿಕೆಯನ್ನು ಮಾಡುತ್ತೆ, ಮುಂದೆ ಇಂಥ ಪ್ರಯತ್ನಗಳಿಗೆ ಯಾವ ರೀತಿ ನಾಂದಿ ಹಾಡುತ್ತೆ ಅನ್ನೋದು ಮಾತ್ರ ನಮಗೆ ಮುಖ್ಯವಾಗಬೇಕು. ಹಾಗಾಗಿ ಕನ್ನಡದ ಒಬ್ಬ ಕಲಾವಿದರು ದೊಡ್ಡ ಎತ್ತರಕ್ಕೆ ಬೆಳೆದ್ರೆ ಅವರನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವುದು ನಮ್ಮ ಕೆಲಸವೇ ಹೊರತು ಯಾವುದೋ ಬೇರೊಬ್ಬ ಕಲಾವಿದರ, ನಮ್ಮ ಅಭಿಮಾನಿ ಕಲಾವಿದರ ಜೊತೆಯಲ್ಲಿ ಹೋಲಿಸಿ ಅವರಿಗೂ ಅವಮಾನ ಮಾಡೋದು, ಇವರಿಗೂ ಅವಮಾನ ಮಾಡೋದು ಬೇಡ ಅಂತ ಹೇಳಿ ಈ ಚಿತ್ರಗಳು ಯಶಸ್ಸನ್ನು ಕಾಣಲಿ, ಕನ್ನಡಿಗರ ಒಂದು ಹೆಮ್ಮೆ ವಿಶ್ವ ಮಟ್ಟದಲ್ಲಿ ಮತ್ತೆ ರಾರಾಜಿಸ್ತಾ ಇರಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.